ಅನ್ನ ಸಾರು, ಮೊಸರನ್ನ, ಉಪ್ಪಿನಕಾಯಿ, ಒಂದು ಸ್ವೀಟು, ಒಂದು ಖಾರ. ಸ್ವೀಟಲ್ಲಿ ಬಾದಾಮಿ ಗೋಡಂಬಿ ಬರ್ಫಿ ಮತ್ತು ಬಜ್ಜಿ ಐಟಮ್ ಮಾಡಿದ್ವಿ. ಸುಮಾರು ಎಷ್ಟು ಜನ ಬರ್ಬೋದು ಅನ್ನೋ ನಿಮ್ಮ ಅಂದಾಜಲ್ಲಿದೆ ಸರ್? ಎಷ್ಟು ಜನಕ್ಕೆ ಮಾಡಿರ್ಬೋದು? ನಾವು 8ಕ್ಕೆ ರೆಡಿ ಮಾಡಿದ್ದೀವಿ. 10 ಆಗುತ್ತೋ, 11 ಆಗುತ್ತೋ, 12 ಆಗುತ್ತೋ, ಏನಾಗುತ್ತೋ ಅಂತ ಹೇಳೋದು ಕಷ್ಟ. ಅವರ ಅಭಿಮಾನಿಗಳ ಇದು. ಎಷ್ಟು ಜನ ಸ್ಟಾಫ್ ಇದ್ದೀರಿ ನೀವು ಬಡಿಸ್ಲಿಕ್ಕೆಲ್ಲ ಮಾಡ್ಲಿಕ್ಕೆ? ಬಡಿಸೋದಕ್ಕೆ ಸಪ್ಲೈಗೆಲ್ಲ ಸೇರಿ ಹೆಚ್ಚಿಗೆ 100 ಹತ್ತಿರ ಇದ್ದೀವಿ. ಇನ್ನೊಂದು ಸ್ವಲ್ಪ ಬರಬೇಕು, ಬರ್ತಾರೆ ಈಗ. ಹೆಚ್ಚಿಗೆ 100 ಹತ್ತಿರ ಆಗುತ್ತೆ. ಇದೇ ಜಾಗದಲ್ಲಿ ಮಾಡೋದಾ? ಹೌದು, ಕ್ಯಾಟ್ರಿಂಗ್ ಎಲ್ಲ ಇದೆ ಜಾಗದಲ್ಲಿ. ಒಳಗಡೆ ಅಡುಗೆ ಮನೆ ಒಳಗಡೆ ಸರ್, ಮತ್ತೆ ಅಭಿಮಾನಿಗಳೆಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡ್ತಾರೆ ಒಂದೇ ಸತಿ ಅಡುಗೆಗೆ, ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ರೆಡಿ? ಆದಷ್ಟು ಕಂಟ್ರೋಲ್ ಅವರು ಮಾಡ್ತೀನಿ ಅಂತೇಳಿ ನಾವು ಮಾಡಬೇಕಾಗುತ್ತೆ. ಆದಷ್ಟು ಅವರು ಬಂದವರೇ ಆದಷ್ಟು ಜಾಗೃತಿಯಾಗಿ ಮಾಡಲಿ. ಅವರ ಅಭಿಮಾನಿಗಳಲ್ವಾ, ಆದಷ್ಟು ಅವರೇ ಕಂಟ್ರೋಲ್ ಮಾಡ್ಕೊಂಡು ಬಂದರೆ ನಮಗೆ ಸಂತೋಷ. ಸರ್, ನಿಮ್ಮ ಪ್ರಕಾರ ಅಂದರೆ ರಿಸೆಪ್ಷನ್ಗೆ ಏನಾದರೂ ತುಂಬ ಇಷ್ಟವಾಗಿದ್ದು ಏನಾದರೂ ಅಡುಗೆ ಏನಾದರೂ ಮಾಡ್ತಾ ಇದ್ದೀರಾ ಅಂತ? ಒಂದು ಬಾತ್ ಮಾಡಿ ಅಂತ ಹೇಳಿದ್ದಾರೆ, ಹಾಗಾಗಿ ಅವರು ತಲೆ ಅಂತ ಏನು ಹೇಳಿಲ್ಲ, ನಾವು ಪಲಾವ್ ಮಾಡಿ. ಸರ್, ನಿಮ್ಮ ಯಾವ ಊರು ಸರ್? ಅಂದರೆ ಮಂಗಳೂರು? ನಮ್ಮದು ಕುಂದಾಪುರ. ರಿಷಬ್ ಶೆಟ್ಟಿ ಮನೆ ಹತ್ತಿರ ನಮ್ಮದು ಒಂದು 10 ಕಿಲೋಮೀಟ್ರು. ನಮ್ಮದು ಕುಂದಾಪುರ ಹತ್ರ ಉಪ್ಪಿನಕುದ್ರು ಅಂತ, ಅವ್ರದ್ದು ಕೆರಾಡಿ ಅಲ್ಲ ಹತ್ರನೇ. ನಮಗೊಂದು 10 ಕಿಲೋಮೀಟ್ರ್.